ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವಿವತ್ತು ಮತ್ತೆ ಹಿರಿಯೂರಿಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಕೆಲಸ ಇದೆ ತೋಟದ್ದು, ಹಂಗಾಗಿ ನಮ್ಮ ಮನೆಯವರು ಹೋಗೋಣ ರೆಡಿಯಾಗಿರು 3 ಗಂಟೆ ಹಂಗೆ ಅಂತ ಹೇಳಿದ್ದಾರೆ. ಇವಾಗ ಸಮಯ 2 ಗಂಟೆ. ಎಲ್ಲ ಬೆಳಗ್ಗೆನೇ ರೆಡಿ ಮಾಡಿ ಇಕ್ಕಿದ್ದೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ನೆನ್ನೆಯಿಂದನೂ ಪ್ಯಾಕ್ ಮಾಡ್ತಿದ್ದೀನಿ. ಏನಾದರೂ ಬೇಕಾಗಿರುತ್ತಲ್ವ ಎಸೆನ್ಷಿಯಲ್ಸು, ಒಂಥರ ಹೋಗೋವಾಗೆಲ್ಲ ಗಡಿಬಿಡಿನಲ್ಲಿ ಇಟ್ಕೊಳಕ್ಕಾಗಲ್ಲ, ಪ್ಯಾಕ್ ಮಾಡೋಕ್ಕಾಗಲ್ಲ. ಹಂಗಾಗಿ ಏನೇನು ಬೇಕು ಅಂತೆಲ್ಲ ಪ್ಯಾಕ್ ಮಾಡಿದ್ದೀನಿ. ಅಲ್ಲದೆ ಸೋಮವಾರ ಒಂದು ಜಾತ್ರೆನೂ ಇದೆ, ಭೂತಪ್ಪನ ಜಾತ್ರೆ ಅಂತ. ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ಅಕ್ಕಾರ ಮನೆಯಲ್ಲಿ, ಹಾಗಾಗಿ ಅಲ್ಲಿಗೂ ಹೋಗಬೇಕು. ಹಾಗಾಗಿ ಅದಕ್ಕೂ ಬೇಕಾಗಿರುವಂಥ ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬರೋದು ಒಂದೇ ಬಾಕಿ. ಆ್ಯಕ್ಚುಲಾಗಿ ಗಿಡಗಳೂ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದೇ ದುಂಬಲ್ಗೆ ಗಿಡ ಮತ್ತು ಕಣಗಳು ಗಿಡ ಐತಲ್ಲ, ಅದನ್ನು ಪಾಟನ್ನ ತೆಗೆದ್ಬಿಟ್ಟು ಕವರ್ಗೆ ಹಾಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಅದೆಲ್ಲ ಇವಾಗ ಬೈಕಲ್ಲಿ ಹೋಗ್ತಿದ್ದೀವಿ, ಬೈಕಲ್ಲಿ ಆಗಲ್ಲ, ಅದೆಲ್ಲ ಮಳೆ ಬೇರೆ ಬರೋ ಥರ ಇದೆ. ಈಗ ಆಲ್ರೆಡಿ ಮಳೆ ಒಂದು ರೌಂಡ್ ಬಂದು ಹೋಯ್ತು. ನಾನು ಹೋಗೋವಾಗ ಎಲ್ಲಿ ಬಂದ್ಬಿಡುತ್ತೋ, ಎಲ್ಲಿ ಮಳೆ ಸಿಗಾಕಂತೀವೋ ಅಂದ್ಕೊಂಡಿದ್ದೀನಿ. ಬರ್ದಲ್ಲೇ ಇದ್ದರೆ ಸಾಕು, ಹೋಗು. ಇವಾಗ ಎಲ್ಲ ರೆಡಿಯಾಗಿದೆ, ಹೋಗ್ಬೇಕಷ್ಟೇ. ನಾನು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ, ಇನ್ನು ಅವ್ರು ಬಂದರೆ ಹೋಗೋದಷ್ಟೇ. ಊಟನೂ ಎಲ್ಲ ಆಯಿತು ನಂದು. ಬೆಳಗ್ಗೆ ಮಲ್ಟಿಗ್ರೇನ್ ದೋಸೆ ಮಾಡಿದ್ದೆ, ಬಾಯೆಲ್ಲ ಹುಣ್ಣಾಗಿ ಥರ, ಹಂಗಾಗಿ ಹೆಸ್ರು ಕಾಳು ಮೆಂತ್ಯ ಎಲ್ಲ ಹಾಕಿ ದೋಸೆ ಮಾಡಿದ್ದೆ. ಹಂಗಾಗಿ ಅದನ್ನೇ ತಿಂದ್ಕೊಂಡೆ. ನಿಜವಾಗ್ಲೂ ಲಿಟ್ರಲಿ ಹುಳಿನೂ ತಿನ್ನೋಕ್ಕಾಗ್ತಿಲ್ಲ, ಖಾರನೂ ತಿನ್ನೋಕ್ಕಾಗ್ತಿಲ್ಲ. ಉಪ್ಪು ಅಷ್ಟೇ ಒಂದು ಸ್ವಲ್ಪ ಹಾಕ್ಬೋದಷ್ಟೇ, ಸೋಗಿಸಿದ್ರೆ ಸಾಕು. ನೀರು ಕುಡಿಯೋಕ್ಕಾಗ್ತಿಲ್ಲ ಹೇಳಬೇಕು ಅಂದರೆ. ಅದು ಯಾಕೋ ಹಂಗಾಗೋಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು ನನ್ನ ಪ್ಯಾಕಿಂಗ್ ಇಲ್ಲ, ಅದೆಲ್ಲ ಬಿಡಿ. ಪ್ಯಾಕಿಂಗ್ ಎಲ್ಲ ರೆಡಿ ಆಯಿತು. ಇನ್ನೇನೊಂದು ವಾರ ಆಗುತ್ತೆ ಅನಿಸುತ್ತೆ ಅದು ಹೋಗೋಕ್ಕೆ. ವಾರ ಟೈಮ್ ಬೇಕೇ ಬೇಕಾದ ಹೋಗೋಕ್ಕೆ ಅನಿಸುತ್ತೆ. ನಿಧಾನಕ್ಕೆ ಹೋಗಲಿ. ಫೈನಲಿ ಹೊರಟೆ. ಮಳೆ ಬರ್ತಾ ಮನೆ ಹತ್ರನೇ ಆಟೋ ಸಿಗ್ತಾರೆ, ಬುಕ್ ಮಾಡ್ಕೊತಿದ್ರು ನಮ್ಮ ಮನೆಯವರು. ಹಂಗಾಗಿ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡ್ ಎಮ್ ಜಿ ರೋಡಲ್ಲಿ ಏನೋ ಪರ್ಚೇಸ್ ಮಾಡಬೇಕಂತೆ ಅವರು. ಹಂಗಾಗಿ ಎಮ್ ಜಿ ರೋಡಿಗೆ ಹಂಗಾಗಿ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ಮಳೆ ಬರ್ತಿದೆ ಅಂತ. ಮಳೆ ಕರೆಕ್ಟಾಗಿ ಬಂದ್ಬಿಟ್ಟು ಮಳೆ ಕೊಡ್ತಾ ಇರ್ಬೋದು. ಮಳೆ ಜೋರಿದೆ. ಫೈನಲಿ ಟೋಲ್ ಹತ್ರ ಬಂದಿದ್ದೀವಿ. ಇಲ್ಲೇನು ಮಳೆ ಇಲ್ಲ, ಶಿರಾದ ಹತ್ರ ಏನು ಮಳೆ ಇಲ್ಲ. ಹೆಂಗೋ ತುಮಕೂರು ಬಿಡ್ತಂಗೆ ಮಳೆನೂ ಬಿಡ್ತು. ಇವಾಗ ಟೋಲ್ ಹತ್ರ ಒಂದು ಸ್ಟಾಪ್ ಹಾಕಿದ್ದೀವಿ. 5 ಮಿನಿಟ್ಸ್ ನಿಲ್ಲಿಸಿ ಆಮೇಲೆ ಹೊರಡೋದು. ಹಾಯ್, ನಾವಿವಾಗ ಚೌಬಟ್ಟಹಳ್ಳಿ ಹತ್ರ ಇರುವಂಥ ನೋಡ್ತಾ ಇರ್ಬೋದು ನಿಸರ್ಗ ಡಾಬಾಕ್ಕೆ ಬಂದಿದ್ದೀವಿ. ನಮ್ಮ ಮನೆಯವರು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಹಂಗಾಗಿ ಬಟ್ಟೆ ಹಸುವಾಗ್ತಾಯಿದೆ ಅಂತ ಹೇಳ್ತಿದ್ರು. ಹಂಗಾಗಿ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ರೊಟ್ಟಿ ಚೆನ್ನಾಗಿದೆ. ನಾನಂತೂ ಐಲಿ ರೆಕಮೆಂಡ್ ಮಾಡ್ತೀನಿ. ಒಂದು ಸಲ ತಿನ್ಕೊಂಡು ಹೋಗಿದ್ವಿ ರೊಟ್ಟಿ. ಅದ್ರ ಜೊತೆಗೆ ಏನೇ ದಾಲ್ ಫ್ರೈ ಎಲ್ಲ ಸಿಗುತ್ತೆ, ಮತ್ತು ಟೊಮೊಟೊ ರೈಸ್ ಐಟಮ್ಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಈ ಹಿರಿಯೂರು ಹೈವೇನಲ್ಲಿ ಹೋಗ್ತಾ ಇದ್ದರೆ ಖಂಡಿತ ಇಲ್ಲೊಂದು ಸತಿ ಟ್ರೈ ಮಾಡಿ. ಹೋಟ್ಲು ನೋಡೋಕೆ ಈ ಥರ ಇರ್ಬೋದು ಅಷ್ಟೇ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಹೋಸದೇ ತಿಂದಾಗಲೇ ಅಂದ್ಕೊಂಡೆ ವೀಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಆದ್ರೂ ಸತಿ ಟೇಸ್ಟ್ ನೋಡಿ ಆಮೇಲೆ ಅವ್ರಿಗೆ ರೆಫರ್ ಮಾಡಬೇಕಲ್ವ, ನಿಮಗೆ ಹೇಳ್ಬೇಕಲ್ವ, ಹಂಗಾಗಿ ನಾನು ಹೇಳಿರಲಿಲ್ಲ. ಸೊ ಇವಾಗ ಹೇಳ್ತಾ ಇದ್ದೀನಿ. ಇವಾಗ ಹೆಂಗೆ ಕೋಇನ್ಸಿಡೆನ್ಸಾಗಿ ಇನ್ನೊಂದು ಸತಿ ಬಂದ್ವಿ, ಇನ್ನೊಂದು ಸಲ ಬಂದಾಗ ಹೇಳಿದ್ರೆ ಆಯಿತು ಅಂತ ಸುಮ್ಮನಾಗಿದ್ದೆ. ಸೊ ನೀವು ಮಿಸ್ ಮಾಡ್ದಲೇ ಟ್ರೈ ಮಾಡಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಊಟ ಎಲ್ಲ. ತೋರಿಸ್ತೀನಿ ನಿಮಗೆ. ಇದೆ ನಿಸರ್ಗ ಫ್ಯಾಮಿಲಿ ಹೋಟೆಲ್ ಅಥವಾ ಡಾಬಾ ಏನಂತ ಕರೀತಾರೆ, ಈ ಥರ ಎಲ್ಲ ಇರುತ್ತೆ. ಜವಗೊಂಡಹಳ್ಳಿಗೆ ಸರ್ವಿಸ್ ರೋಡ್ ತಗೋಬೇಕಾದ್ರೆ ನೀವು ಈ ಹೋಟೆಲ್ ಸಿಗುತ್ತೆ. ಖಂಡಿತ ಈ ಹೋಟ್ಲಲ್ಲಿ ಟ್ರೈ ಮಾಡಿ, ಆಯಿತಾ? ನೋಡಿ ಈ ಥರನೂ ಐತೆ.
ಮಿಸ್ ಮಾಡಿದೆ, ಟ್ರೈ ಮಾಡಿ ಆಯಿತಾ. ಇಲ್ಲೂ ಇವಾಗ ರೊಟ್ಟಿ ಎಲ್ಲ ತಿಂದ್ಕೊಂಡು, ರೊಟ್ಟಿ ಎಲ್ಲ ಹೇಳಿದ್ದೀವಿ, ಅವರಿಂದ ಕೊಟ್ಟಿಲ್ಲ, ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಎಲ್ಲ ಆದಮೇಲೆ ಓಡ್ತೀವಿ ಇಲ್ಲಿಂದ. ರೊಟ್ಟಿ ಅಲ್ಲೇ ಬಂದಿದೆ, ತುಂಬಾ ಸಾಫ್ಟಾಗಿರುತ್ತೆ, ತಿಂದ್ಬಿಡ್ತೀನಿ ಫಸ್ಟು, ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಸುಡ್ತಾ ಇದೆ, ನೋಡೋಣ ಇವಾಗ ಟೇಸ್ಟ್ ಮಾಡ್ತೀನಿ ಬನ್ನಿ. ರೊಟ್ಟಿ ಎಲ್ಲ ತಿಂದಾದ್ಮೇಲೆ ಆರ್ಡ್ರ್ ಮಾಡಿದ್ದು, ನಮ್ಮ ಮನೆಯವ್ರು ಟೊಮೆಟೊ ರೈಸ್ ಆರ್ಡ್ರ್ ಮಾಡಿಕೊಂಡು ತಿಂತಾಯಿದ್ವಿ. ತಿಂದಿದ್ದೆಲ್ಲ ಮುಗೀತು, ಇವಾಗ ಹೊರಟ್ವಿ ಹಿರಿಯೂರ ಕಡೆಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ರೋಡು ಅಂತ ಹೇಳ್ಬಿಟ್ಟು. ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಲೈಟ್ ಆನ್ ಆಗಿತ್ತು, ಸಂಜೆ ಆಯ್ತಲ್ಲ ಹಂಗಾಗಿ ಆನ್ ಮಾಡಿದರು. ಮನೆಗೆ ಹೋಗಿ ಸಿಗ್ತೀವಿ. ಹಾಯ್, ಇವಾಗ ಹಿರಿಯೂರಲ್ಲಿದ್ದೀವಿ ನಾವು. ಸಂಜೆ ನೆನ್ನೆ ಬರೋ ಅಷ್ಟರಲ್ಲಿ 7 ಗಂಟೆ ಆಗೋಗಿತ್ತು. 7 ಗಂಟೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ, ಇಲ್ಲೊಂದು ಸ್ವಲ್ಪ ಮಳೆ ಆಯಿತು ನಿಧಾನಕ್ಕೆ. ಹಂಗೇ ಊಟ ಎಲ್ಲ ಮಾಡಿದ್ವಲ್ಲ, ಹಂಗಾಗಿ ಫ್ರೆಶ್ ಅಪ್ ಆಗಿ ಮಾಡ್ಕೊಂಡ್ವಿ. ಆಮೇಲೆ ಬೆಳಗ್ಗೆ ಇವಾಗ ತಿಂಡಿಗೆ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ಮತ್ತು ಹುಳ್ಳಿಕಾಳು ಜುಣ್ಕ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ಸ್ನಾನ ಎಲ್ಲ ಆಯಿತು, ಕೆಲಸ ಎಲ್ಲ. ಹಂಗೆ ಇವತ್ತಿನ ಸಂಡೇ ಅಲ್ವಾ, ನಮ್ಮ ಮನೆಯವರು ಎಲ್ಲ ಅಪ್ಪ ಅಮ್ಮ ಎಲ್ಲ ತೋಟಕ್ಕೆ ಹೋಗಿದ್ದಾರೆ. ಅವರಿಗೆ ತಿಂಡಿ ಕೊಟ್ಟು ಕಳಿಸ್ಬೇಕು. ನಮ್ಮ ಮನೆಯವರು ಇದ್ದಾರೆ, ಇವಾಗ ತಗೊಂಡೋಗ್ಬೇಕು ಅವರು. ಬನ್ನಿ ಮಾಡಿಬಿಟ್ಟು ಬೇಗ ಕೊಟ್ಟು ಕಳಿಸೋಣ, ಪ್ಯಾಕ್ ಮಾಡಿ. ಬಿಸಿನೀರು ಟೀ ಎಲ್ಲ ಮಾಡಿಕೊಡ್ದಿದ್ದಾಯಿತು. ಇವಾಗ ಮೊದಲಿಗೆ ಜುಣ್ಕ ಮಾಡ್ಕೊಳೋದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕಾಯಿ, ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ಇದು ಜುಣ್ಕ ಪೌಡರ್ ಅಂತ ಹುಳ್ಳಿಕಾಳಿಂದು ನಮ್ಮ ಅಮ್ಮ ಮಾಡಿರ್ತಾರೆ. ಯಾವ ಥರ ಮಾಡೋದು ಅಂತ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಇದು ಅಕ್ಕಿ ಹಿಟ್ಟು ರೊಟ್ಟಿಗೆ ಕಲಸಿಟ್ಟಿದ್ದೀನಿ. ಒಂದು ಸ್ವಲ್ಪ ಅನ್ನನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅಕ್ಕಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿಡೋದಷ್ಟೇ. ಇವಾಗ ಬನ್ನಿ ಜುಣ್ಕ ಮಾಡೋಣ. ಮೊದಲು ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಈ ಥರ ಬಾಡಿಸ್ಕೊಬೇಕು. ಒಂದೇ ಸಲ ಹಾಕಲ್ಲ, ಎಣ್ಣೆ ಎಲ್ಲ ಕಾಯ್ದಿದ ಮೇಲೆ ಹಾಕಿದ್ದು, ಅದನ್ನು ತೋರಿಸಿಲ್ಲ ಅಷ್ಟೇ. ಒಗ್ಗರಣೆ ಹಾಕಿ ಈ ಥರ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಈ ಥರ ಚೆನ್ನಾಗಿ ಬಾಡಿಸ್ಕೊಬೇಕು. ಇದೆಲ್ಲ ಬಾಡಿದಾದಮೇಲೆ ಇದು ಇವಾಗ ಚೆನ್ನಾಗಿ ಬಾಡಿಗೆ ಕಾಯಿ ತುರಿ ಮತ್ತು ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ಕೈ ಆಡಿಸ್ಕೊಬೇಕು. ಇವಾಗ ಅದೆಲ್ಲ ಸ್ವಲ್ಪ ಮಗ್ಗಿದಾದ್ಮೇಲೆ ಇವಾಗ ಇದನ್ನು ಹುಳ್ಳಿಕಾಳು ಜುಣ್ಕದ ಪೌಡ್ರ್ ಏನು ಇರುತ್ತಲ್ಲ, ಅದನ್ನು ನೀರಲ್ಲಿ ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಪೂನನ್ನು ಹಾಕ್ಕೊಬೇಕು. ಇದಕ್ಕೆ ಚೆನ್ನಾಗಿ ಗಂಟಿಲ್ದಲೇ ಇರೋ ಥರ ಚೆನ್ನಾಗಿ ಕೈ ಆಡಿ ಕಲಿಸ್ಕೊಬೇಕು. ಅರಿಶಿನ ಪುಡಿನೂ ಆ್ಯಡ್ ಮಾಡಬೇಕು ಮತ್ತು ಸ್ವಲ್ಪ ನೀರು ಹಾಕಬೇಕು. ಅಂದರೆ ನಿಮಗೆ ಹುಳ್ಳಿಕಾಳು ಜುಣ್ಕ ಎಷ್ಟು ಬೇಕಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು 2 ಲೋಟ 3 ಲೋಟ ಅಷ್ಟು ಹಾಕ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಅರಿಶಿನ ಒಗ್ಗರಣೆಗೆ ಹಾಕಬೇಕಾಗಿತ್ತು, ಇವಾಗ ಹಾಕಿದ್ದೀನಿ ಅಷ್ಟೇ. ನೀವು ಒಗ್ಗರಣೆಗೆ ಹಾಕ್ಕೊಳ್ಳಿ. ಇದಕ್ಕೆ ಬೆಳ್ಳುಳ್ಳಿನೂ ಹಾಕ್ಬೋದು. ನನಗೆ ಹೀಟ್ ಆಗಿತ್ತಲ್ಲ, ಹಂಗಾಗಿ ನಾನು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದೆ. ಇದು ಹುಳಿ ಜುಣ್ಕನೂ ಹೀಟೇ ಅಲ್ವ, ಹಂಗಾಗಿ ಇವಾಗ ಕಲಸಿರುವಂಥ ಹುಳಿ ಜುಣ್ಕದ ಪೌಡರ್ ಪೇಸ್ಟನ್ನ ಇದ್ರೊಳಗೆ ಹಾಕಿ ಉಪ್ಪು ಎಲ್ಲ ಹಾಕಿದ್ದೀವಲ್ಲ, ಇವಾಗ ಇದನ್ನು 1-2 ಕುದಿಸ್ಬೇಕು. ಅದೆಲ್ಲ ಹುಳಿ ಜುಣ್ಕದ ಪೌಡ್ರೆಲ್ಲ ಬೇಯಬೇಕಲ್ಲ, ಹಂಗಾಗಿ ಇವಾಗ ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಖಾರ, ನಿಮ್ಮ ಉಪ್ಪು, ನಿಮ್ಮ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಅದನ್ನು ನಮೀಗ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಂಗಾಗಿ ಹಾಕಿದ್ದೀನಿ. ಹುಳಿ ಜುಣ್ಕದ ಪೌಡ್ರಲ್ಲೇ ಇರುತ್ತೆ, ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಎಕ್ಸ್ಟ್ರಾ ಹಾಕ್ಕೊಬೇಕಷ್ಟೇ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿಂದ ಹಾಕಿದ್ರೆ, ಡೆಕೋರೇಟ್ ಮಾಡಿದ್ರೆ ಆಯಿತು, ಹುಳಿ ಜುಣ್ಕ ರೆಡಿ ಆಯಿತು. ಸ್ಟವ್ ಆಫ್ ಮಾಡಿ ಇಕ್ಕಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ನೀವು ಹಂಗೆ ತಿಂಡಿ ಮಾಡ್ಕೊಳ್ಳಿ, ಆಯಿತಾ. ಸೊ ನಾನು ಎಲ್ಲ ತಿಂಡಿ ಮಾಡಿ, ಅವರು ಅಲ್ಲೇ ತಿಂತೀನಿ ಅಂತ ಹೇಳಿದ್ರು, ಅದಕ್ಕೆ ಅಲ್ಲೇ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ದೆ ತೋಟಕ್ಕೆ. ಇವಾಗ ತಿಂಡಿ ಆಯ್ತಲ್ವ, ಎಲ್ಲ ಕ್ಲೀನಿಂಗು ಮಾಡಿ ಮುಗಿಸ್ದೆ ಅಡುಗೆ ಮನೆಯದು. ಈ ರೊಟ್ಟಿ ಎಲ್ಲ ಮಾಡಿದ್ರೆ ಎಷ್ಟೊಂದು ಹಿಟ್ಟೆಲ್ಲ ಸುರಿರುತ್ತಿರುತ್ತಲ್ಲ, ಹಂಗಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಇವಾಗ ರೆಸ್ಟ್ ಮಾಡಬೇಕು. ಸ್ನಾನ ಎಲ್ಲ ಆಯ್ತಲ್ಲ, ಹಂಗಾಗಿ ನಿದ್ದೆ ಬೇರೆ ಬರೋಂಗಾಗಿದೆ. ನಿದ್ದೆ ಮಾಡಬೇಕಷ್ಟೇ. ಅವ್ರು ಇನ್ನೇನು
ಹೋದ್ರಂತೆ. ಅವರು ಫೋನ್ ಮಾಡಿದರು, ಈ ವೀಡಿಯೋನ ಹೆಂಗೆ ಮಾಡಿರ್ಲಿಲ್ವಲ್ಲ ಹಂಗೆ ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಈ ಹುಳಿ ಜುನ್ಕ ಅದಕ್ಕಿಂತ ಮುಂಚೆಗೆ ಹುಳಿ ಜುನ್ಕ ಅಂತ ಮಾಡಿದ್ನಲ್ಲ, ಅದಕ್ಕೆಲ್ಲ ಏನೇನು ಹಾಕ್ತಾರೆ ಅಂತಂದರೆ ಹುರುಳಿಕಾಳನ್ನ ಒಣಗಿಸಿ ಮತ್ತು ಅದನ್ನು ಸಿಪ್ಪೆ ಎಲ್ಲ ತೆಗ್ದು ಬೇಳೆ ಮಾಡ್ಕೊತಾರಲ್ಲ ಹಂಗೆಲ್ಲ ಮಾಡಿ ಜೀರಿಗೆ, ಒಣಮೆಣಸಿನ್ಕಾಯಿ, ಉಪ್ಪು ಏನೇನೋ ಎಲ್ಲ ಹಾಕಿ ನಮ್ಮ ಅಮ್ಮನ ಇನ್ನೊಂದ್ಸತಿ ಕೇಳಿ ನೀಟಾಗಿ ನಿಮಗೆ ಅದನ್ನು ಹುಳಿ ಜುನ್ಕದ ಪೌಡ್ರು ಹೆಂಗೆ ಮಾಡೋದು ಅಂತ ತಿಳಿಸ್ತೀನಿ. ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ಆಯಿತಾ. ಆ ಹುಳಿ ಜುನ್ಕದ ಪೌಡ್ರು ಇದ್ದರೆ ಸಾಕು, ತರಕಾರಿ ಏನೂ ಇಲ್ಲ ಅಂತಂದಾಗ ಇದನ್ನು ದಿಢೀರಾಗಿ ಮಾಡ್ಕೊಬೋದು. ನೋಡಿದ್ರಲ್ಲ ನಾನು ಇವತ್ತು ಯಾವ ತರಕಾರಿ ಆ್ಯಡ್ ಮಾಡಿದೆ, ಬರೀ ಒಂದು ಈರುಳ್ಳಿ, ಹುಣಸೆಹಣ್ಣು ಎಲ್ಲ ಇದ್ದರೆ ಸಾಕು ಮಾಡ್ಬೋದು. ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಅದೇ ಈರುಳ್ಳಿ ಪೈಪ್ ಬರುತ್ತಲ್ಲ, ಆನಿಯನ್ ಸ್ಪ್ರಿಂಗ್ಸು ಅದನ್ನು ಹಾಕ್ಬೋದು, ಮತ್ತು ಈ ಕ್ಯಾಪ್ಸಿಕಮ್ಮು ಹಾಕ್ಬೋದು ಇದ್ದರೆ. ಟೊಮೊಟೊನೂ ಹಾಕ್ಬೋದು, ಆದರೆ ಹುಳಿ ಜುನ್ಕಕ್ಕೆ ಹುಣಸೆ ಹುಳಿನೇ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನೇ ಆ್ಯಡ್ ಮಾಡಿದ್ದು. ಟೊಮೊಟೊನೂ ಇತ್ತು, ಆದರೆ ಅದನ್ನೇ ಚೆನ್ನಾಗಿರಲ್ಲ ಅಷ್ಟೊಂದು ಟೇಸ್ಟು, ಅದಕ್ಕೆ ನಾನು ಹುಣಸೆ ಹುಳಿನೇ ಆ್ಯಡ್ ಮಾಡಿದೆ. ನೋಡಿದ್ರಲ್ಲ, ಈ ಒಂದು ಅಕ್ಕಿ ರೊಟ್ಟಿ ಮತ್ತು ಹುಳಿ ಜುನ್ಕದ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗೇ ಆಗುತ್ತೆ. ರೊಟ್ಟಿ ಇಷ್ಟಪಡ್ದಲ್ಲಿ ಇರೋರು ಯಾರು ಇರ್ತಾರೆ ಹೇಳಿ. ಹಾಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗೋಣ.